ವಿದ್ಯಾರ್ಥಿಗಳೇ, ಈ ದಿನ ನಾನ್ ನಿಮ್ಗೆ ನವೋದಯದಲ್ಲಿ ಹೊಸ ಚಾಪ್ಟರ್ ಆಡ್ ಮಾಡಿರುವಂತ EVS ನ ಮುಂದಿನ ಭಾಗವನ್ನ ಇವತ್ತು ನಾವು ನೋಡೋಣ. ತುಂಬಾ ಇಂಪಾರ್ಟೆಂಟ್ ಆದಂತಹ ಚಾಪ್ಟರ್ ಯಾವ್ದಪ್ಪ ಅಂತಂದ್ರೆ ಅದೇ ನಮ್ಮ ರಿವರ್ಸ್. ಓಕೆನಾ? ಇದನ್ನ ಕನ್ನಡದಲ್ಲಿ ನಾವೇನಂತ ಕರಿತೀವಪ್ಪ ಅಂತಂದ್ರೆ ನದಿ ಅಂತ ಕರಿತೀವಿ. ಓಕೆನಾ? ನೋಡಿದ್ರಲ್ಲ, ನದಿಯಲ್ಲಿ ನೀರು ಎಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ, ಹಾಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಅಷ್ಟೇ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ಬೇಸಿಗೆ ಬಂದ್ರೆ ಸಾಕು, ನಾವು ರಜಕ್ಕೆ ಏನ್ ಮಾಡ್ತೀವಪ್ಪ ಅಂದ್ರೆ ಪ್ರವಾಸ ಹೋಗ್ತೀವಿ. ಅದು ಹೆಚ್ಚಾಗಿ ಏನಪ್ಪಾ ಅಂತಂದ್ರೆ ನೀರಿರುವಂತ ಸ್ಥಳಕ್ಕೆ ಹೋಗ್ತೀವಿ. ಯಾಕೆ ಹೇಳಿ? ಆಟ ಆಡೋದು ತುಂಬಾ ಚೆನ್ನಾಗಿರುತ್ತೆ. ಹಾಗಾದ್ರೆ ರಿವರ್ಸ್ ನದಿಯಲ್ಲಿ ಏನ್ ಎಕ್ಸಾಮಿನೇಷನ್ ಕೊಡ್ತಾರೆ, ಯಾವ ರೀತಿ ಪ್ಯಾಟರ್ನ್ ಅಲ್ಲಿ ಕೊಡ್ತಾರೆ, ಅದ್ರಲ್ಲಿ ಏನೇನಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಎಸ್, ಬನ್ನಿ ಹಾಗಾದ್ರೆ. ಓಕೆನಾ? ಎಸ್, ನೋಡ್ಕೊಳ್ಳಿ ಏನಂಗಂದ್ರೆ ಅಂತ ನೋಡ್ಕೊಳ್ಳಿ. ಸಿಂಪಲ್. A river is natural flowing stream water that usually starts mountains, hills, glaciers, springs, flows into sea, ocean, lake, river. Good. ನೋಡ್ಕೊಳ್ಳಿ, ಕನ್ನಡದಲ್ಲಿ ನದಿ ಎಂದರೆ ಪರ್ವತಗಳು, ಬೆಟ್ಟಗಳು, ಹಿಮನದಿಗಳು ಅಥವಾ ಕೆರೆಗಳಿಂದ ಹುಟ್ಟಿ ಸಮುದ್ರ, ಸಾಗರ, ಸರೋವರ ಅಥವಾ ಮತ್ತೊಂದು ನದಿಗೆ ಹರಿಯುವ ನೈಸರ್ಗಿಕ ಜಲಧಾರೆ. ಹಾಗಾದ್ರೆ ನದಿಗೆ ನೀರು ಎಲ್ಲಿಂದ ಬರುತ್ತೆ ಅಂತ ಕೇಳಿದಾರಪ್ಪ ಅಂತಂದ್ರೆ ನೋಡ್ಕೊಳ್ಳಿ. ಒನ್ಸ್ ಏನಾಗುತ್ತಪ್ಪ ಅಂತಂದ್ರೆ ಏನಾಗುತ್ತಂದ್ರೆ ಪರ್ವತಗಳಿಂದ ಬರುತ್ತೆ. ಹೌದಲ್ವಾ? ಪರ್ವತಗಳಿಂದ ಬರುತ್ತೆ. ಹೌದಲ್ವಾ? ಯೂಶಲಿ ಸ್ಟಾರ್ಟ್ಸ್ ಮೌಂಟೇನ್ಸ್. ಹೌದಲ್ವಾ? ನೆಕ್ಸ್ಟ್ ಎಲ್ಲಿಂದ ಬರುತ್ತೆ? ಬೆಟ್ಟಗಳಿಂದ. ಹೌದಲ್ವಾ? ಬೆಟ್ಟಗಳು ನೋಡಿದ್ರಲ್ವಾ? ಏನಾಗುತ್ತೆ? ಮೇಲ್ಗಡೆ ಇರುತ್ತೆ, ಅಲ್ಲಿಂದ ಏನ್ ಮಾಡುತ್ತಪ್ಪ ಅಂತ ಹರ್ಕೊಂಡು ನೀರು ಕೆಳಗಡೆ ಬರುತ್ತೆ. ನೆಕ್ಸ್ಟ್ ಹಿಮ ನದಿಗಳು. ನೆಕ್ಸ್ಟ್ ಬುಗ್ಗೆಗಳಿಂದ ಏನಾಗುತ್ತೆ? ಹುಟ್ಟುತ್ತೆ. ಏನ್ ಮಾಡುತ್ತಪ್ಪ ಅಂತಂದ್ರೆ ಹರ್ಕೊಂಬಂದು ಏನಾಗುತ್ತೆ? ಸಮುದ್ರದ, ಸಾಗರ ಮತ್ತೆ ಸರೋವರ ಅಥವಾ ಮತ್ತೊಂದು ನದಿಗೆ ಹರಿಯುವ ನೈಸರ್ಗಿಕ ಜಲಧಾರೆ ಅಂತ ಕರಿತೀವಿ. ನೋಡಿ, ಇಲ್ಲಿ ಕಾಣಿಸ್ತಿದಲ್ವ ನಿಮ್ಗೆ? ನೋಡಿ ಯಾವ ರೀತಿ ಹರಿತಾ ಇದೆ. ಹೌದಲ್ವಾ? ಇದು ನದಿ ಹರಿಯುವಂತ ಒಂದು ದಾರಿ. ಓಕೆನಾ? ನೋಡಿ, ಈ ರೀತಿಯಾಗಿ ನಮ್ಗೆ ಹರಿಯುತ್ತೆ. ಯಾವ್ದಾದ್ರು ಎರಡು ನದಿಗಳು ಹೇಳಿ. ಕಾವೇರಿ ನದಿ, ಗಂಗಾ ನದಿ, ಯಮುನಾ ನದಿ, ತುಂಗಭದ್ರಾ ನದಿ. ಓಕೆನಾ? ನೀವು ನಾಳೆ ಹೋಮ್ವರ್ಕ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮಲ್ಲಿ ಯಾವ್ದಾದ್ರು ಒಂದು 10 ನದಿಗಳ ಹೆಸರನ್ನ ಬರ್ಕೊಂಡ್ ಬರ್ಬೇಕು. ಓಕೆನಾ? ನಿಮಗ್ ಗೊತ್ತಿದ್ರು ಕೂಡ ನೀವು ಕಮೆಂಟ್ ಮಾಡಿ. ಓಕೆನಾ? ನೆಕ್ಸ್ಟ್ ಈಗ ನೋಡ್ಕೊಳ್ಳಿ. ಎಸ್, ಪಾರ್ಟ್ಸ್ ಆಫ್ ರಿವರ್ಸ್. ನೋಡಿ, ನದಿಯ ಭಾಗಗಳು ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡ್ಕೊಳ್ಳಿ. ನನ್ನ ಪ್ರಕಾರ ಇದು ಎಕ್ಸಾಮಿನೇಷನ್ ಬರ್ಬೋದು ಅಂತಿದೆ. ನೋಡ್ಕೊಳ್ಳಿ ಯಾವ ರೀತಿ ಅಂತ ಹೇಳ್ಬಿಟ್ಟು. ನೋಡಿ, ಇಂಗ್ಲಿಷ್ ಮೀಡಿಯಂ ನೋಡ್ಕೊಳ್ಳಿ, ಕನ್ನಡ ನೋಡಿ. ಅಂದ್ರೆ ಉಗಮ ಸ್ಥಾನ. ನೋಡಿ ಈಗ ಏನಾಗುತ್ತಂದ್ರೆ ಕಾವೇರಿ ನದಿ ಅಂತ ಇಟ್ಕೊಳ್ಳಿ. ಕಾವೇರಿ ನದಿಯಲ್ಲಿ ಉಗಮವಾಗುತ್ತೆ ತಲಕಾವೇರಿಯಲ್ಲಿ. ಹುಟ್ಟೋದು ಉಗಮ ಸ್ಥಾನ ಅಂತಂದ್ರೆ ಹುಟ್ಟೋದು. ಓಕೆನಾ? ನೆಕ್ಸ್ಟ್ ಇದೇನಾಗುತ್ತಪ್ಪ ಅಂತಂದ್ರೆ ಉಪನದಿಗಳು. ಓಕೆನಾ? ಉಪನದಿ ಅಂತ ಕರಿತೀವಿ. ಈಗ ಕಾವೇರಿ ನದಿ. ಓಕೆನಾ? ಕಾವೇರಿ ನದಿಗೆ ಏನಾಗುತ್ತಪ್ಪ ಅಂದ್ರೆ ಹಲವಾರು ಏನಾಗುತ್ತಂದ್ರೆ ಉಪನದಿಗಳೇ ಇರುತ್ತೆ. ಇವಾಗ ತಂದೆಗೆ ಮಕ್ಕಳು ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಒಂದು ನದಿ ಅಂತಂದ್ರೆ ಅದಕ್ಕೆ ಏನಾಗುತ್ತಪ್ಪ ಅಂತಂದ್ರೆ ಉಪನದಿಗಳಿದೆ. ಓಕೆನಾ? ಹಾಗಾದ್ರೆ ನೀವು ನಾಳೆ ಹೋಮ್ವರ್ಕ್ ಅಲ್ಲಿ ಏನ್ ಮಾಡ್ಬೇಕಂತಂದ್ರೆ ಕಾವೇರಿ ನದಿಗೆ ಇರುವಂತಹ ಯಾವ್ದಾದ್ರು 2 ಉಪನದಿಗಳನ್ನ ನೀವು ಬರ್ಕೊಂಡ್ ಬರ್ಬೇಕು. ಕಾವೇರಿ ನದಿ 2 ಉಪನದಿಗಳು. ಓಕೆನಾ? ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಿ. ಓಕೆ, ನೆಕ್ಸ್ಟ್ ಈಗ ರಿವರ್ ಬ್ಯಾಂಕ್. ಓಕೆನಾ? ನದಿ ದಡ. ಇಲ್ಲಿ ನದಿ ಅಂತಂದ್ರೆ ನಾವು ಪಕ್ಕದಲ್ಲಿ ನಿಂತ್ಕೊತೀವಲ್ಲ, ಅದನ್ನೇ ಅಂತ ಕರಿತೀವಿ ನದಿ ದಡ. ನಾವು ಚಿಕ್ಕ ವಯಸ್ಸಿನ ಆಡ್ತಾ ಇದ್ದೀರ ನದಿ ದಡ, ನದಿ ದಡ ಅಂತ ಆಡ್ತಲ್ಲ. ಹೌದಲ್ವಾ? ಹಂಗೆ ಏನಾಗುತ್ತಂದ್ರೆ ನದಿ ದಡ. ಓಕೆನಾ? ಹಾಗೆ ನದಿ ಅಂತಂದ್ರೆ ಒಳಗಡೆ, ದಡ ಅಂತಂದ್ರೆ ಆಚೆ. ಅದನ್ನ ನದಿ ದಡ ಅಂತ ಆಡ್ತೀವಲ್ಲ. ಅದೇ ಏನಂತ ಕರಿತೀವಪ್ಪ ಅಂತಂದ್ರೆ ನದಿ ದಡ. ಓಕೆನಾ? ನದಿಯ ಅಂಚಿನಲ್ಲಿರುವಂತ ಒಂದು ಸ್ಥಳವನ್ನ ನದಿಯ ದಡ ಅಂತ ಕರಿತೀವಿ. ಓಕೆನಾ? ನೆಕ್ಸ್ಟ್ ಏನಿದೆ? ಅಂತ ಕರಿತೀವಿ. ನದಿ ಎಲ್ಲಿ ಇರುತ್ತಲ್ವಾ, ಎಲ್ಲಿ ಹೊರಸ್ಕೊಂಡಿರುತ್ತೋ ಉಗಮ ಜಾಗ ಇರುತ್ತಲ್ಲ ಅದನ್ನ ನದಿಯ ತಳ ಅಂತ ಕರಿತೀವಿ, ಇರುವಂತ ಸ್ಥಳವನ್ನ. ಓಕೆ, ನೆಕ್ಸ್ಟ್ ಸಿಂಪಲ್ ಇಷ್ಟೇ. ಒಂದು ನದಿ ಇರುತ್ತೆ, ಇನ್ನೊಂದು ನದಿ ಇರುತ್ತೆ. ಒಂದು ನದಿ ಇನ್ನೊಂದು ನದಿಯನ್ನ ನಾವೇನ್ ಮಾಡ್ತೇವಪ್ಪ ಅಂದ್ರೆ ಸೇರ್ಸೋದಕ್ಕೆ ನಾವೇನ್ ಕರಿತೀವಿ? ಸಂಗಮ ಅಂತ ಕರಿತೀವಿ. ಓಕೆನಾ? ಸಂಗಮ ಅಂತ ಕರಿತೀವಿ. ನೆಕ್ಸ್ಟ್ ಏನಿದೆ? ಒಂದ್ ನದಿ ಏನಾಗುತ್ತಪ್ಪ ಅಂದ್ರೆ ಯಾವ ದಿಕ್ಕಿಗೆ ಹುಟ್ಟುತ್ತೆ, ಯಾವ ದಿಕ್ಕಿಗೆ ಮುಳುಗುತ್ತೆ ಅಂತ ಹೇಳ್ಬಿಟ್ಟು, ಹರಿಯುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಕ್ವಶನ್ಸ್ ಕೊಡ್ತಾರೆ. ಹಂಗಾಗಿ ಏನಾಗುತ್ತೆ ಅಂತಂದ್ರೆ ನದಿ ಹುಟ್ಟುವಂತ ಒಂದು ದಿಕ್ಕನ್ನ ನಾವೇನ್ ಕರಿತೀವಿ? ನದಿ ಮುಖ ಅಂತ ಕರಿತೀವಿ.
ಓಕೆನಾ, ಗೊತ್ತಾಯ್ತಾ? ನೆಕ್ಸ್ಟ್ ಡೆಲ್ಟಾ ಅಂತ ಕರಿತೀವಿ. ಸೊ ಡೆಲ್ಟಾ ಅಂತಿದೆ. ಸೊ ನದಿ ಮುಖ ಕಣಿವೆ ಅಂತ ಕರಿತೀವಿ. ಸೊ ಹರಿಯುವಂತ ದಿಕ್ಕು, ಇರುವಂತ ಜಾಗ ಮತ್ತು ಹುಟ್ಟುವಂತ ಇದು. ಸೊ ಈ ರೀತಿಯಾಗಿ ನಿಮ್ಗೆ ಏನಾಗುತ್ತೆ ಎಕ್ಸಾಮಿನೇಷನ್ ಅಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಕೇಳ್ತಾರೆ, ಯಾವ ರೀತಿಯ ಕ್ವಶನ್ ಕೇಳ್ತಾರೆ ಅಂತ ಹೇಳ್ಬಿಟ್ಟು ಲೆಸನ್ ಆದ್ಮೇಲೆ ನಿಮ್ಗೆ ಆ ಕ್ವಶನ್ಸ್ ನ ರೈಸ್ ಮಾಡಿ ನಾವು ತೋರಿಸ್ತೀವಿ. ಇದಿಷ್ಟನ್ನ ನೀವು ಕರೆಕ್ಟ್ ಇಟ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ. ಇನ್ನು ನಮ್ಗೆ ಏನಾಗುತ್ತೆ ಅಂದ್ರೆ ಹೌ ಇಸ್ ಎ ರಿವರ್ ಫಾರ್ಮ್ಡ್, ವೆರಿ ವೆರಿ ಇಂಪಾರ್ಟೆಂಟ್. ನದಿ ಹೇಗೆ ಹುಟ್ಟುತ್ತದೆ? ಹೌದಲ್ಲ, ನಮ್ಗೆ ಅದೇ ಅಲ್ವಾ ಈಗ ಮೇನ್ ಪ್ರಶ್ನೆ ಬರೋದೇ ಇದೆ, ಇದು ಹೇಗ್ ಸಾಧ್ಯ, ಇದು ಹೇಗ್ ಮಾಡಿದಾರೆ, ಇದು ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಗ ಮೇನ್ ಗೆ ತಲೆ ಬರೋ ಪ್ರಶ್ನೆನೇ ಅದು. ಹಾಗಾದ್ರೆ ಹೇಗ್ ಬರುತ್ತೆ ಅಂತ ನೋಡೋಣ. ಸೊ ಇಂಪಾರ್ಟೆಂಟ್ ಹಾಕೊಂಡ್ಬಿಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. ಆದ್ರೆ ಏನಂತ ನೋಡ್ಕೊಳ್ಳಿ ನೋಡಿ, ಸ್ನೋ ಮೆಲ್ಟಿಂಗ್ ಮೌಂಟೇನ್. ನೋಡಿ, ಪರ್ವತಗಳಿರುವಂತ ಹಿಮ ಕರಗಿ 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 ಕೆಳಗಡೆ ಬಂದು ಅದೇನಾಗುತ್ತಪ್ಪ ಅಂತಂದ್ರೆ ನೀರಾಗುತ್ತೆ. ನೀರಾಗಿ ಅದೇನಾಗುತ್ತಪ್ಪ ಅಂತಂದ್ರೆ ನದಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಕೊಳ್ಳಿ, ಎಷ್ಟು ಒಳ್ಳೆ ಪಾಯಿಂಟ್ ಕೊಟ್ರು ನಮ್ಗೆ. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ, ರೈನ್ ವಾಟರ್. ನೋಡಿ, ಮಳೆ ನೀರು ಸೇರಿಸಲೇ. ಹೌದಲ್ಲ, ಮಳೆಯಿಂದ ಬಿದ್ದ ಭೂಮಿ ಆಕಾಶದಿಂದ ಏನಾಗುತ್ತೆ ಅಂದ್ರೆ ನೀರು ಬಿಡುತ್ತೆ. ನೀರು ಬಿದ್ದು ನಮ್ಗೆ ಇಲ್ಲಿ ಶೇಖರಣೆ ಆಗುತ್ತಾ? ಇಲ್ಲ. ಸೊ ಹಳ್ಳಿಯಿಂದ ಏನಾಗುತ್ತೆ, ಕೆರೆಗೆ ಹೋಗುತ್ತೆ. ಕೆರೆಯಿಂದ ಏನ್ ಮಾಡೋಗುತ್ತೆ, ಏನಾಗುತ್ತೆ, ಸೊ ಹೋಗನೆ ಈ ರೀತಿಯಾಗಿ ಹರ್ಕೊಂಡು 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 ಕೊನೆಗೆ ಏನಾಗುತ್ತೆ, ನೀರು ನದಿ, ಸರೋವರ, ಸಮುದ್ರನ ಸೇರುತ್ತೆ ಈ ರೀತಿ. ನೆಕ್ಸ್ಟ್ ಬುಗ್ಗೆಗಳಿಂದ ನೀರು ಹರಿಯುತ್ತದೆ. ಸ್ಪ್ರಿಂಗ್ ವಿಲೇಜ್ ವಾಟರ್. ಭೂಮಿಯಿಂದ ಏನಾಗುತ್ತೆ ನೀರು ದುರುಪಾಗಿ ಏನಾಗುತ್ತೆ ಮೇಲೆ ಬಂದು ಅದೇನಾಗುತ್ತಪ್ಪ ಅಂತಂದ್ರೆ ಅದು ಕೂಡ ನದಿಯಿಂದ ಸೇರುತ್ತೆ. ನೆಕ್ಸ್ಟ್ ವಾಟರ್ ಫ್ಲೋ, ರಿವರ್. ನೀರು ಇಳಿಜಾರಿನಲ್ಲಿ ಹರಿದು ನದಿಯಾಗಿ ರೂಪುಗೊಳ್ಳುತ್ತದೆ. ಹೌದಲ್ವಾ? ನೋಡಿ ಏನಾಗುತ್ತಪ್ಪ ಅಂತಂದ್ರೆ ನೀರ್ ಏನಾಗುತ್ತೆ ಅಂದ್ರೆ ಬೆಟ್ಟ ಗುಡ್ಡಗಳು, ನದಿಗಳು, ಇದು ಬೆಟ್ಟ ಗುಡ್ಡಗಳು ಇರುತ್ತಲ್ಲ, ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು, ಅದ್ರಿಂದ ಏನಾಗುತ್ತೆ ಅಂದ್ರೆ ಮೇಲಿನಿಂದ ಇಳಿದು 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 ಬಂದ್ ಏನಾಗುತ್ತಪ್ಪ ಅಂದ್ರೆ ಕೆಳಗಡೆ ಆಗುತ್ತೆ. ನೀರ್ ನಿಂತ ಜಾಗದಲ್ಲಿ ಇರುತ್ತಾ? ಇಲ್ಲ, ಒಂದು ಕಡೆಯಿಂದ ಮತ್ತೊಂದ್ ಕಡೆಗೆ ಹರಿಯುತ್ತೆ. ಹಾಗೆ ಇಳಿಜಾರದಿಂದ ಡೌನ್ ಫಾಲ್ಸ್ ಹಾಕೊಂಡು ಏನಾಗುತ್ತಪ್ಪ ಅಂತಂದ್ರೆ ನದಿಯನ್ನ ಸೇರುತ್ತೆ. ಓಕೆನಾ? ನೆಕ್ಸ್ಟ್ ನೋಡ್ಕೊಳ್ಳಿ. ಎಸ್, ಓಕೆನಾ? ನದಿಗಳ ಉಪಯೋಗಗಳು, ಇದೇ ಮೇನ್ ಪಾಯಿಂಟ್ ಬೇಕಾಗಿದೆ ನಮ್ಗೆ. ಇದನ್ನ ಡಬಲ್ ಸ್ಟಾರ್ ಹಾಕೊಂಡ್ಬಿಡಿ. ಸೊ ಏನಾದ್ರೂ ಎಕ್ಸಾಮಿನೇಷನ್ ಗೆ ಎಕ್ಸ್ಪೆಕ್ಟೇಷನ್ ಇರಬಹುದು ಅನ್ನೋದು ನನ್ನ ಆಸೆ. ಓಕೆನಾ? ಎಸ್ ನೋಡ್ಕೊಳ್ಳಿ, ನೀರನ್ನ ಏನಕ್ಕೆ ಯೂಸ್ ಮಾಡ್ತೀವಿ ನಾವು? ಕುಡಿಯೋದಕ್ಕೆ. ಹೌದಲ್ವಾ? ಮೇನ್ ಯೂಸಸ್ ಆಫ್ ವಾಟರ್. ನಾವು ವಾಟರ್ ಅಂದಿದ ತಕ್ಷಣ ನಮಗ್ ಬರೋದೇನಪ್ಪಾ ಅಂತಂದ್ರೆ ಡ್ರಿಂಕಿಂಗ್ ವಾಟರ್. ವೆರಿ ಗುಡ್. ನೆಕ್ಸ್ಟ್ ಹೌದಲ್ವಾ? ಭಾರತ 60% ಅಷ್ಟೇ ಏನಾಗಿದೆಪ್ಪ ಅಂತಂದ್ರೆ ಸೊ ಕೃಷಿಯನ್ನ ಅವಲಂಬಿಸಿರೋದ್ರಿಂದ ಸೊ ಭಾರತದ ಜನ ಏನಾಗುತ್ತೆ ಅಂತಂದ್ರೆ ಮಾನ್ಸೂನ್ ಮಳೆಯನ್ನ ಅವಲಂಬಿಸಿರೋದ್ರಿಂದ ಕೃಷಿಗೆ ಏನಾಗುತ್ತಪ್ಪ ಅಂತಂದ್ರೆ ನೇರವಾಗಿ ಅವಲಂಬನೆ ಆಗಿರೋದ್ರಿಂದ ಸೊ ಕೃಷಿ ನೀರಾವರಿಗೆ ಏನಾಗುತ್ತಪ್ಪ ಅಂತಂದ್ರೆ ಸಹಾಯಕರಾಗಿರುತ್ತೆ. ನೆಕ್ಸ್ಟ್ ಜಲ ವಿದ್ಯುತ್ ಶಕ್ತಿ. ಹೌದಲ್ವಾ? ನೀವು ಕರೆಂಟ್ ಅಲ್ಲಿ ಹೇಗೆ ಉತ್ಪತ್ತಿ ಮಾಡ್ತಾರೆ ಗೊತ್ತಾ, ತಯಾರಿ ಮಾಡ್ತಾರೆ ಗೊತ್ತಾ? ನೀರಿನಿಂದ ಉತ್ಪತ್ತಿ ಮಾಡ್ತಾರೆ. ಅದ್ ಯಾವ ರೀತಿ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಾಗಬೇಕಾದ್ರೆ ಶಿವನ ಸಮುದ್ರ ಇದೆಯಲ್ಲ, ಸೊ ಅಲ್ಲಿ ಹೋದ್ರೆ ನಿಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ನೆಕ್ಸ್ಟ್ ಸಾರಿಗೆಗೆ. ಹೌದಲ್ವಾ? ಸೊ ನಾವೇನಾಗುತ್ತಪ್ಪ ಅಂತಂದ್ರೆ ಸೊ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಾವು ವಸ್ತುಗಳನ್ನ ಸಾಗಿಸ್ಬೇಕಾದ್ರೆ ಸಮುದ್ರ ಮೂಲಕ, ಬೋಟ್ ಮೂಲಕ ಎಲ್ಲ ಸಾಗಿಸ್ತೀವಲ್ಲ. ಸೊ ಅದೇನಾಗುತ್ತಪ್ಪ ಅಂತಂದ್ರೆ ಸಾರಿಗೆಗೂ ಏನಾಗುತ್ತಪ್ಪ ಅಂದ್ರೆ ನೀರು ಸಹಾಯಕ ಆಗುತ್ತೆ. ಇನ್ನು ನಮ್ಗೆ ರೋಡೇ ಇಲ್ಲ ಅಂತಂದ್ರೆ ಅವರಲ್ಲಿ ಏನಾಗುತ್ತೆ, ನೀರ್ ಅಡ್ಡ ಇತ್ತು ಅಂತಂದ್ರೆ ನೀರಿನ ಮುಖಾಂತರ ನಾವೇನ್ ಮಾಡ್ಬೇಕು, ಬೋಟ್ ಮೂಲಕ ಜನಗಳನ್ನ ಮತ್ತು ಇದನ್ನ ಸಾಗಿಸ್ಬೋದು. ಯಾರಾದ್ರೂ ಹೋಗಿದ್ರೆ ಹಡಗಲ್ಲಿ, ದೋಣಿಯಲ್ಲಿ, ಬೋಟಲ್ಲಿ? ವೆರಿ ಗುಡ್, ಹೋಗಿದ್ರಲ್ವಾ? ವೆರಿ ಗುಡ್. ನೆಕ್ಸ್ಟ್ ಏನು? ಮೀನುಗಾರಿಕೆಗೆ. ಸುಮಾರು ಎಷ್ಟೋ ಜನ ಏನ್ ಮಾಡಿದ್ರಪ್ಪ ಅಂತಂದ್ರೆ ಮೀನುಗಾರಿಕೆಯನ್ನ ಮಾಡಿ ಬದುಕ್ತಿದ್ದಾರೆ. ಸೊ ಮೀನು ಇದ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ನದಿ, ಸಮುದ್ರದಲ್ಲಿ, ಸರೋವರದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಹಿಡ್ಕೊಂಡ್ಬಂದು ನಮ್ಗೆ ಏನಾಗುತ್ತೆ ಇಲ್ಲಿ ಮಾರ್ತಾರೆ. ಹೌದಲ್ವಾ? ಸೊ ಮೀನುಗಾರಿಕೆಗೆ ಸಹಾಯಕ. ನೆಕ್ಸ್ಟ್ ಟೂರಿಸಂ, ಪ್ರವಾಸೋದ್ಯಮ. ನಾನು ಅವಾಗಲೇ ಹೇಳಿದೆ, ಅತಿ ಹೆಚ್ಚಾಗಿ ನಾವು ಪ್ರವಾಸ ಹೋಗೋದು ಎಲ್ಲಿಕಪ್ಪ ಅಂತಂದ್ರೆ ನದಿ. ಹೌದಲ್ವಾ? ಮಾಡ್ತೀವಿ, ಹೆಚ್ಚಾಗಿ ಪ್ರವಾಸವನ್ನ ಹೋಗ್ತೀವಿ. ನೆಕ್ಸ್ಟ್ ಸಸ್ಯ ಮತ್ತು ಪ್ರಾಣಿಗಳಿಗೆ ಏನಾಗುತ್ತಪ್ಪ ಅಂತಂದ್ರೆ ಆವಾಸ ಆಗುತ್ತೆ. ಹೌದಲ್ವಾ? ಸಸ್ಯಗಳಿಗೆ ನೀರು ಬೇಕು, ಪ್ರಾಣಿಗಳಿಗೂ ನೀರು ಬೇಕು. ಅವೇನಾಗುತ್ತಪ್ಪ ಅಂದ್ರೆ ಅತಿ ಹೆಚ್ಚಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ ಪ್ರಕಾರ ಇದು ಡಬಲ್ ಸ್ಟಾರ್ ಹಾಕೊಂಡು ಬರ್ಕೊಬೇಕು ನೀವು. ಸೊ ಮನೇಲಿ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಬರ್ಕೊಂಡು ಅದಕ್ಕೆ ಆನ್ಸರ್ ನ ನೀವು ಬರ್ಕೊಂಡ್ ಬರ್ಬೇಕು. ಬಹಳ ಇಂಪಾರ್ಟೆಂಟ್, ಡಬಲ್ ಸ್ಟಾರ್ ಹಾಕೊಂಡು ಬರ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ರಿವರ್. ನದಿಗಳ ಮಹತ್ವವೇನು ಅಂತ ಕೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ನೋಡ್ಕೊಳ್ಳಿ, ಏನ್ ನೋಟ್ಸ್ ಕೊಟ್ಟಿದೀವಲ್ಲ 100% ಇದೇ ನೋಟ್ಸ್ ಇರುತ್ತೆ ನಿಮ್ಗೆ. ಬೇರೆ ಯಾವ್ದನ್ನ ಓದಿದ ಪರವಾಗಿಲ್ಲ, ಇದನ್ನ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ನೀವು ಸಾಕು. ಓಕೆನಾ? ಪಿನ್ ಟು ಪಿನ್ ನೋಟ್ಸ್ ಕೊಟ್ಟಿದ್ದೀವಿ ನೋಡಿ. ಪ್ರೊವೈಡ್ ಫ್ರೆಶ್ ವಾಟರ್, ನೀರನ್ನ ಒದಗಿಸಿ ಕೊಡುತ್ತದೆ. ಯಾವುದು? ನದಿ. ಯಾವ್ದಲ್ವಾ? ರಿವರ್ಸ್. ಓಕೆನಾ?
ಸೊ ನೆಕ್ಸ್ಟ್ ಅಗ್ರಿಕಲ್ಚರ್, ಕೃಷಿಗೆ ಏನಾಗುತ್ತಿದ್ದು ಯೋಗ್ಯವಾಗುತ್ತೆ. ಈಗ ನಾವೆಲ್ಲ ಬೆಳೆಗಳು ಬೆಳಿತೀರಲ್ಲ, ಬೆಳಿತೀವ, ಏನೇನ್ ಬೆಳೆಗಳಿದೆ, ನಾಳೆ ಏನ್ ಮಾಡ್ಬೇಕಂದ್ರೆ ನೀವು 10-15 ಬೆಳೆಗಳನ್ನ ಹೆಸರನ್ನು ಬರ್ಕೊಂಡ್ ಮಾಡ್ಬೇಕು. ಓಕೆನಾ? ಸೊ ಬೆಳೆಗಳ ಹೆಸರನ್ನು ಬರ್ಕೊಂಡು ನೀವೇನ್ ಮಾಡ್ಬೇಕಂತಂದ್ರೆ ಅದು ಕೃಷಿಗೂ ಕೂಡ ಏನಾಗುತ್ತಪ್ಪ ಅಂದ್ರೆ ಯೋಗ್ಯವಾಗುತ್ತೆ. ನೀರು ಬೇಕೇ ಬೇಕು, ಹೌದಲ್ವಾ? ನೆಕ್ಸ್ಟ್ ಸಪೋರ್ಟಿಂಗ್ ಜೀವ ವೈವಿಧ್ಯತೆಯನ್ನು ಕಾಪಾಡುತ್ತದೆ. ಎಷ್ಟೋ ಜೀವಿಗಳಿದೆ ನಮ್ಮಲ್ಲಿ, ಮನುಷ್ಯರಿದೆ, ಪ್ರಾಣಿಗಳಿದೆ, ಪಕ್ಷಿಗಳಿದೆ, ಅವ್ರಿಗೆಲ್ಲ ಏನ್ ಬೇಕಪ್ಪ ಅಂದ್ರೆ ಮೇನ್ ಏನ್ ಬೇಕಪ್ಪ ಅಂತಂದ್ರೆ ನೀರ್ ಬೇಕು. ಊಟ ಇಲ್ಲ ಅಂತಂದ್ರೆ ಒಂದ್ ವೇಳೆ ನಾವು ತಡ್ಕೊಂಬೋದು, ಬಟ್ ನೀರಿಲ್ಲ ಅಂತಂದ್ರೆ ತಡ್ಕೊಳಕ್ಕಾಗಲ್ಲ. ಮೇನ್ ನಮ್ಗೆ ಏನಾಗುತ್ತಂದ್ರೆ ವಾಟರ್ ಬೇಕು. ನೆಕ್ಸ್ಟ್ ಅಂತರ್ಜಲವನ್ನ ಹೆಚ್ಚಿಸುತ್ತದೆ, ಹೌದಲ್ವಾ? ಈ ಕೆಲವೊಂದ್ ಕಡೆ ಏನಾಗುತ್ತೆ ಅಂದ್ರೆ ಬೋರ್ವೆಲ್ ಹಾಕಿದ್ರೆ ಬೋರ್ವೆಲ್ ಬರಂಗಿಲ್ಲ, ಓಕೆ, ನೀರು ಬರಂಗಿಲ್ಲ. ಯಾಕಪ್ಪ ಅಂತಂದ್ರೆ ನೀರು ಇರಬೇಕು. ನೀರು ಇದ್ದಾಗ ಏನಾಗುತ್ತಪ್ಪ ಅಂತಂದ್ರೆ ಅಂತರ್ಜಲ ಮಟ್ಟವನ್ನ ನಾವೇನ್ ಮಾಡೋದಪ್ಪ ಅಂತಂದ್ರೆ ಕಾಪಾಡಬಹುದು. ಓಕೆ, ನೆಕ್ಸ್ಟ್ ಪರಿಸರ ಸಮತೋಲನವನ್ನು ನಾವೇನ್ ಮಾಡೋದು ಕಾಪಾಡುವುದು. ಎಷ್ಟ್ ನೋಡ್ಕೊಳ್ಳಿ, ಎಲ್ಲಿ ನೀರು ಇರುತ್ತೆ ಈಗ ನೋಡ್ಕೊಳ್ಳಿ, ನೀವೇನ್ ಮಾಡ್ತೀರಪ್ಪ ಅಂತಂದ್ರೆ ಮಲೆನಾಡು ಪ್ರದೇಶದ ಕಡೆ ಹೋಗಿ, ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಸುತ್ತಮುತ್ತ ಎಲ್ಲಾ ನೋಡಿದಾಗ ನಮ್ಗೆ ಏನಾಗಿರುತ್ತಪ್ಪ ಅಂತಂದ್ರೆ ಹಸಿರಾಗಿರುತ್ತೆ. ಕಾರಣ ಏನಪ್ಪಾ ಅಂತಂದ್ರೆ ಮಳೆ ನೀರು ಅದೊಂದು ಏನ್ ನಿಂತಿರುತ್ತೆ, ಅದರಿಂದ ಏನಾಗುತ್ತಪ್ಪ ಅಂತಂದ್ರೆ ನಮ್ಗೆ ಅದು ಅನುಕೂಲ ಆಗುತ್ತೆ. ಗೊತ್ತಾಯ್ತು ನೋಡಿ, ಇಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ಓಕೆನಾ? ಎಸ್, ಫಸ್ಟ್ ಒನ್ ಏನಾಗುತ್ತೆ ಇದ್ರ ಉಪಯೋಗ, ಪ್ರೊವೈಡ್. ನೆಕ್ಸ್ಟ್ ಎಸ್, ನೆಕ್ಸ್ಟ್ 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 ಓಕೆನಾ? ನೆಕ್ಸ್ಟ್ ವೆರಿ ಗುಡ್. ಓಕೆ, ನೆಕ್ಸ್ಟ್ ನೋಡ್ಕೊಳ್ಳಿ, ಭಾರತದ ಪ್ರಮುಖ ನದಿಗಳು. ಓಕೆ ನೋಡ್ಕೊಳ್ಳಿ, ಮೇಜರ್ ರಿವರ್ಸ್ ಆಫ್ ಇಂಡಿಯಾ. ಓಕೆನಾ? ಎಸ್ ನೋಡ್ಕೊಳ್ಳಿ, ರಿವರ್ ಫ್ಲೋ ಇಂಟು. ಓಕೆ, ಇಲ್ಲಿ ನೋಡ್ಕೊಳ್ಳಿ, ಫಸ್ಟ್ ನಮ್ಗೆ ಇರುವಂತದ್ದು ಯಾವುದು, ಗಂಗಾ ಎಣ್ಣೆ ಇದಾಗುತ್ತಪ್ಪ ಅಂತಂದ್ರೆ ಎಲ್ಲಿರುತ್ತೆ, ಹಿಮಾಲಯ. ಓಕೆ ನೋಡಿದ್ರ, ಹಿಮಾಲಯ ಪರ್ವತ ಭಾರತದ ಮೇಲ್ಭಾಗದಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ ಸೊ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಸೊ ಹುಟ್ಟುತ್ತೆ. ನೆಕ್ಸ್ಟ್ ಎಲ್ಲಿ ಸೇರುತ್ತಪ್ಪ ಅಂತಂದ್ರೆ ಬೆಂಗಾಲಿಗೆ ನಮ್ಗೆ ಸೇರುತ್ತೆ. ಓಕೆನಾ? ಗಂಗಾ. ಓಕೆನಾ? ಕರೆಕ್ಟ್ ಆಗಿ ನೆನ್ಪಲ್ಲಿ ಇಟ್ಕೊಳ್ಳಿ. ಓಕೆನಾ? ರಿವರ್ಸ್. ನೆಕ್ಸ್ಟ್ ಏನಿದೆಪ್ಪ ಅಂತಂದ್ರೆ ಸೊ ಅದು ಇಲ್ಲಿ ಕೂಡ ಎಲ್ಲಿ ಇದಾಗುತ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಗಂಗಾಗಿ ಏನ್ ಮಾಡುತ್ತಪ್ಪ ಅಂತಂದ್ರೆ ಸೇರುತ್ತೆ. ಓಕೆನಾ? ಯಮುನ ಏನಾಗುತ್ತಪ್ಪ ಅಂತಂದ್ರೆ ಹಿಮಾಲಯದಲ್ಲಿ ಹುಟ್ಟಿ ಗಂಗಾವನ್ನ ಸೇರುತ್ತೆ. ಓಕೆ, ನೆಕ್ಸ್ಟ್ ಬ್ರಹ್ಮಪುತ್ರ. ಸೊ ಬ್ರಹ್ಮಪುತ್ರ ಅದು ಹುಟ್ಟೋದಿಲ್ಲಪ್ಪ ಅಂತಂದ್ರೆ ಟಿಬೇಟ್ ನಲ್ಲಿ ಹುಟ್ಟುತ್ತೆ. ನೆಕ್ಸ್ಟ್ ಬೆಂಗಾಲರಿಗೆ ಏನ್ ಮಾಡುತ್ತಪ್ಪ ಅಂತಂದ್ರೆ ಫ್ಲೋ ಆಗುತ್ತೆ, ಸೇರುತ್ತೆ. ನೋಡಿ, ಈ ಕ್ಲಾಸ್ ನ ದಯವಿಟ್ಟು ಮಿಸ್ ಮಾಡ್ಕೊಂಬಿಡಿ, ತುಂಬಾ ಇನ್ಫಾರ್ಮೇಶನ್ ಹಾಕಿದೀವಿ. ಖಂಡಿತ 2-3 ಸರಿ ವಿಡಿಯೋನ ನೋಡಿ. ಓಕೆನಾ? ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ತುಂಬಾ ಚೆನ್ನಾಗಿದೆ ನೋಡಿ. ನಾನು ಕಲಿತಾ ಇದ್ದೇನೆ. ಓಕೆನಾ? ನೀವು ಕಲೀರಿ, ತುಂಬಾ ಚೆನ್ನಾಗಿದೆ ನೋಡ್ಕೊಳ್ಳಿ. ನೆಕ್ಸ್ಟ್ ಗೋದಾವರಿ ಇದೆ. ಗೋದಾವರಿ ಎಲ್ಲಿ ಹುಟ್ಟುತ್ತಪ್ಪ ಅಂತಂದ್ರೆ ಮಹಾರಾಷ್ಟ್ರದಲ್ಲಿ ಹುಟ್ಟುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಇನ್ಫಾರ್ಮೇಶನ್ ಮಿಸ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಎಲ್ಲಿ ಸೇರುತ್ತಪ್ಪ ಅಂತ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಇಲ್ಲಿ ಎಲ್ಲಿ ಹುಟ್ಟುತ್ತೆ, ಹುಟ್ಟುತ್ತೆ. ಎಲ್ಲಿ ಒಂದ್ ಸೇರುತ್ತಪ್ಪ ಅಂದ್ರೆ ಓಕೆನಾ? ಅಂದ್ರೆ ಎಷ್ಟು ಚೆನ್ನಾಗಿದೆ ಅನ್ಕೊಳ್ಳಿ. ನೆಕ್ಸ್ಟ್ ಏನಾಗುತ್ತೆ, ಕಾವೇರಿ ಎಲ್ಲಿ ಹುಟ್ಟುತ್ತಪ್ಪ ಅಂತಂದ್ರೆ ಕರ್ನಾಟಕದಲ್ಲಿ. ಓಕೆನಾ? ಕಾವೇರಿ ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿ ಹುಟ್ಟುತ್ತೆ. ಸೊ ಎಲ್ಲಿ ಒಂದ್ ಸೇರುತ್ತಪ್ಪ, ಎಲ್ಲಿ ಹೋಗುತ್ತಪ್ಪ ಅಂತಂದ್ರೆ ನೆಕ್ಸ್ಟ್ ಏನಿದೆಪ್ಪ ಅಂತಂದ್ರೆ ಸೇರೋದಿಲ್ಲಪ್ಪ ಅಂತಂದ್ರೆ ಸೇರೋದಿಲ್ಲಪ್ಪ ಅಂತಂದ್ರೆ ವೆರಿ ಗುಡ್ ಮಾ. ಇಲ್ಲಿ ಏನಾಗುತ್ತದೆ, ಸೊ ಸೇರೋದಿಲ್ಲಪ್ಪ ಅಂತಂದ್ರೆ ತುಂಬಾ ಚೆನ್ನಾಗಿದೆ ನೋಡಿ. ಎಷ್ಟು ತುಂಬಾ ಈಸ್ಟ್ ಫ್ಲೋಯಿಂಗ್, ವೆಸ್ಟ್ ಫ್ಲೋಯಿಂಗ್. ಓಕೆನಾ? ಎಷ್ಟು ಚೆನ್ನಾಗಿದೆ ನೋಡ್ಕೊಳ್ಳಿ. ನನ್ಗೆ ಹೇಳೋದಕ್ಕೆ ತುಂಬಾ ಇಷ್ಟ, ಕಲಿಯೋದಕ್ಕೆ ಇನ್ನೂ ಇಷ್ಟ. ಓಕೆನಾ? ಮಿಸ್ ಮಾಡ್ಕೊಂಬಿಡಿ, ತಪ್ಪದೆ ನೋಡಿ. ಓಕೆನಾ? ನೆಕ್ಸ್ಟ್ ಇದೇ ತರ ನೀವೇನ್ ಮಾಡ್ಬೇಕಂದ್ರೆ ನೀವು ಒಂದು 5 ಬರೀರಿ. ಓಕೆನಾ? ನೀವು ಕೂಡ ಒಂದು 5 ಬರೀರಿ ಅಂತ ಹೇಳ್ತಾ ನೆಕ್ಸ್ಟ್ ಹೋಗೋಣ. ಎಷ್ಟು ನೋಡ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ ನೋಡ್ಕೊಳ್ಳಿ. ಸೊ ರಿವರ್ ಸೇಫ್ಟಿ, ನದಿಗಳ ಸುರಕ್ಷತೆ, ಹೌದಲ್ವಾ? ನದಿಗಳಿಗೆ ಹೋಗಿದ ತಕ್ಷಣ ವೆಹಿಕಲ್ ಹೇಳ್ತಿರ್ತಾರೆ ಅಲೆಗಳು ಜಾಸ್ತಿ ಬರ್ತಾ ಇದೆ, ನೀವು ಹೋಗಬೇಡಿ ಅಂತ ಹೇಳ್ತೀರಾ. ನೋಡ್ಕೊಳ್ಳಿ, ಎಸ್ ನೋಡಿ, ಟು ನಾಟ್ ಸ್ವಿಮ್ ವಿತೌಟ್ ದೊಡ್ಡವರಿಲ್ಲದ ನದಿಯಲ್ಲಿ ಈಜಬೇಡಿ. ನೋಡಿ, ಓಕೆನಾ? ಇಲ್ಲಿದ್ರೆ ನೋಡ್ಕೊಳ್ಳಿ. ಓಕೆನಾ? ಇದ್ರಲ್ವಾ? ಓಕೆನಾ? ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಮಾನ್ಯ ಇದಾರೆ, ಮಾನ್ಯವ್ರ ಮಮ್ಮಿ ಇದಾರೆ. ಓಕೆನಾ? ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಏನಾಗ್ತದೆ, ಈಸ್ತಾ ಇದಾರೆ, ಹೌದಲ್ವಾ? ಇಲ್ಲಿ ನೋಡಿ ದಕ್ಷಿಣ ಇದಾರೆ, ದಕ್ಷಿಣ ಮಮ್ಮಿ ಇದಾರೆ. ಓಕೆನಾ? ಈಸ್ತಾ ಇರ್ತಾರೆ, ಹೌದಲ್ವಾ? ನೋಡಿ, ಅದಕ್ಕೆ ಇದು ದಕ್ಷಿಣ ಏನ್ ಮಾಡುವುದು, ಇದು ಒಬ್ಬಳೇ ಇಳಿಬೇಡ ಅಂತ ಹೇಳ್ಬಿಟ್ಟು ಮಮ್ಮಿ ಕೂಡ ಏನ್ ಮಾಡ್ತಾರಪ್ಪ ಅಂತಂದ್ರೆ ಹೆಲ್ಪ್ ಮಾಡ್ತಿದ್ರೆ, ಹೌದಲ್ವಾ? ನಾವು ಟ್ರಿಪ್ ಹೋದಾಗ ಏನ್ ಮಾಡಿದೀವಿ, ನಿಮ್ಗೆ ಒಳಗಡೆ ಬಿಡ್ಲಿಲ್ಲ, ನಾವು ಬಂದು ನಿಮ್ಗೆ ಸೇಫ್ಟಿ ಆಗಿ ಇದ್ದು ನಿಮ್ಮನ್ನ
ಇದ್ ಮಾಡ್ತಿದ್ರು ಹೌದಲ್ವಾ. ಹಂಗೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ದೊಡ್ಡ ವರ್ಗದ ನದಿಯಲ್ಲಿ ಈಜಬೇಡಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಖುಷಿ ಹೆಂಗ್ ಖುಷಿ ಆಗುತ್ತೆ. ಅವಾಯ್ಡ್ ಕಲುಷಿತ ನದಿಗಳಿಂದ ದೂರವಿರಿ. ಹೌದಲ್ವಾ. ನೋಡಿ ನಮ್ಗೇನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ನೋಡ್ಕೊಳ್ಳಿ, ನಾವೇನಾಗುತ್ತಪ್ಪ ಅಂತಂದ್ರೆ ಈಗ ನೀರ್ ಚೆನ್ನಾಗಿರುತ್ತೆ ಅನ್ಕೊಳ್ಳಿ, ನೀರ್ ಒಂದ್ ಸ್ವಲ್ಪ ಕಸ ಇರೋದೆಲ್ಲ ಏನಾಗುತ್ತೆ, ಕಸ ಆಗುತ್ತೆ. ಓಕೆ, ಹಿಂಗಾಗಿ ನದಿಗೆ ಏನಾಗುತ್ತಪ್ಪ ಅಂತಂದ್ರೆ ನೀವು ಕೊಳಚೆ ನೀರು ಮತ್ತೆ ವೇಸ್ಟೇಜ್ ಎಲ್ಲ ಆಡಿದಾಗ ನದಿ ನೀರು ಏನಾಗುತ್ತಪ್ಪ ಅಂತಂದ್ರೆ ಕೊಳಚೆ ಆಗ್ಬಿಡುತ್ತೆ. ಸೊ ಹಂಗಾಗಿ ಏನಾಗುತ್ತಪ್ಪ ಅಂತಂದ್ರೆ ಕಲುಷಿತವಾಗಿರೋದನ್ನ ನೀವೇನ್ ಮಾಡೋದಪ್ಪ ಅಂತಂದ್ರೆ ನದಿಗೆ ಹಾಕಬಾರದು. ಓಕೆನಾ. ನೋಡಿ ಎಷ್ಟು ಚೆನ್ನಾಗಿ ತೋರಿಸಿದ ನೋಡ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ. ಓಕೆನಾ. ಡು ನಾಟ್ ಥ್ರೋ ಹೀಗೆ ಕಸವನ್ನ ಎಸಿಬಾರ್ದು. ಹೌದಲ್ಲ. ನಾವು ಕುಡಿಯೋ ನೀರಿಗೆ ಅಥವಾ ನಮ್ಮಲ್ಲಿರುವಂತ ನೀರಿಗೆ ನಾವೇನ ಕಸ ಎಲ್ಲ ತಳ್ಳಿಬಿಟ್ಟು ಅದ್ರಾಗ ಹಾಕ್ತಿವಿ ನಾವು, ಇಲ್ಲ. ಅದೇ ರೀತಿಯಾಗಿ ಏನ್ ಮಾಡ್ದಪ್ಪ ಅಂತಂದ್ರೆ ನೋಡಿ ನದಿಗೆ ಏನ್ ಮಾಡ್ಬೇಕು ಅಂದ್ರೆ ನೀವು ಕಸವನ್ನ ಹಾಕ್ಬಾರ್ದು. ನೋಡಿ ಇಲ್ಲಿ ಹಾಕ್ತಿದ್ರೆ ಹೌದಲ್ವಾ, ಇಲ್ಲಿದೆ ಅಲ್ವಾ, ಆ ಕಸ ಹಾಕಿದಾಗ ಏನಾಗುತ್ತೆ, ಅದು ಕೂಡ ಏನಾಗುತ್ತೆ, ಕಲುಷಿತ ಆಗ್ಬಿಡುತ್ತೆ. ಓಕೆನಾ. ಹಂಗಾಗಿ ನದಿಗೆ ಕಸವನ್ನ ಹಾಕಬಾರ್ದು. ನೆಕ್ಸ್ಟ್ ಹೌದು, ನೆಕ್ಸ್ಟ್ ಹೇಳಿದ್ರೆ ಸೇವ್ ವಾಟರ್. ನೋಡಿ ಇಂಪಾರ್ಟೆಂಟ್. ನೀರನ್ನ ಯಾವ ರೀತಿಯಾಗಿ ಸೇವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾಳೆ ನೀವು 5 ಪಾಯಿಂಟ್ ನ ಬರ್ಕೊಂಡ್ ಬರ್ಬೇಕು. ಓಕೆನಾ. ನೋಡಿ ಇಂಪಾರ್ಟೆಂಟ್ ಇದೆ. ಓಕೆನಾ. ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ಕೊಳ್ಳಿ. ಓಕೆನಾ. ಓಕೆನಾ. ನೆಕ್ಸ್ಟ್ ನೋಡಿ ನೋಡಿ ಸೇಫ್ಟಿ ಬೇಕು. ಓಕೆನಾ. ನೋಡಿ ಇದನ್ನ ಹಾಕೊಂಡ್ಬೇಕು, ಇದನ್ನ ಏನಾಗುತ್ತೆ ಇಲ್ಲಿ ಹಾಕೊಂತಾರೆ ಹೌದಲ್ವಾ. ನೋಡಿ ಮಕ್ಳು ಏನಾದ್ರು ಈಜು ಹೊಡಿಬೇಕಾದ್ರೆ ಬೊಂಬ ಹಾಕೊಂಡು ಇದನ್ನ ಈಜು ಹೊಡಿತಾರೆ ನೋಡಿ, ಇವೆಲ್ಲ ಸೇಫ್ಟಿ ಇರುವಂತವು. ಓಕೆನಾ. ಇವನ್ನ ಹಾಕೊಂಡೆ ನೀವೇನ್ ಮಾಡ್ಬೇಕು, ನದಿಗೆ ಇಳಿಬೇಕು. ನೋಟ್ಸ್ ತುಂಬಾ ಚೆನ್ನಾಗಿದೆ, ನಿಮ್ ಫ್ರೆಂಡ್ಸ್ಗೂ ಕಳಿಸಿ, ನೀವು ನೋಡಿ ನಿಮ್ ಪೇರೆಂಟ್ಸ್ಗೂ